ನಿಮ್ಮಿಂದ ನನಗೆ ಏನ್ ಉಪಯೋಗ? ಒಂದ್ ಕೆಲ್ಸನ ಸರಿಯಾಗಿ ಮಾಡಲ್ವಾ? ಇಲ್ಲಮ್ಮ, ಆ ಪ್ರಯತ್ನನೇ ನಾವು ಮಾಡ್ತಿದೀವಿ. ನಿದ್ದೆ ಮಾಡೋದ್ ಬಿಟ್ರೆ ಏನ್ ಮಾಡ್ತಿದ್ದೀರಾ ನೀವು? ನೋಡಿ, ದಿವ್ಯಾಗೆ ನಿಜ ಗೊತ್ತಾಗೋಯ್ತು. ನನ್ನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು. ಇಷ್ಟು ದಿನ ನೀವು ನನಗೆ ಮಾಡಿರೋ ಹೆಲ್ಪ್ನೆಲ್ಲ ಮರ್ತೋಗಿ ನಿಮ್ಮನ್ನ ಸಾಯಿಸಿ ಹೂತಾಕ್ತೀನಿ. ಹೆತ್ತ ತಾಯಿನ ಒಡ ಹುಟ್ಟಿದವಳನ್ನೇ ಕ್ಷಮಿಸಿಲ್ಲ ನಾನು. ಅರ್ಥ ಆಯ್ತಾ? ಛೇ, ಯೂಸ್ಲೆಸ್ ಫೆಲೋಸ್. ಯಾವ ಕೆಲ್ಸನ ಸರಿಯಾಗಿ ಮಾಡಲ್ಲ. ಮೇಡಮ್, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಂದೊಂದು ಮಾತು ಹೇಳೋ. ಈ ಟೈಮಲ್ಲಿ ಇವ್ರನ್ನ ನಂಬ್ಕೊಂಡ್ರೆ ಲಾಭ ಇಲ್ಲ. ಇನ್ನೊಂದ್ ದಾರಿನ ಯೋಚನೆ ಮಾಡೋದು ಬೆಟರ್ ಮೇಡಮ್. ಇಲ್ಲಿವರೆಗೂ ಅದನ್ನೇ ಯೋಚನೆ ಮಾಡಿದ್ದೀನಿ. ಚಾಣಕ್ಯಗೆ ಕಾಲ್ ಮಾಡು. ಮೇಡಮ್, ನೀನು ಸರಿಯಾಗಿ ಕೇಳಿಸ್ಕೊಂಡೆ. ಸೆಕೆಂಡ್ ಸಿಮ್ ಇಂದ ಕಾಲ್ ಮಾಡು. ಓಕೆ ಮೇಡಮ್. ಹಲೋ, ಸಿಂಗಮ್ಮ, ನಿನ್ ಚಾಣಕ್ಯ, ಶೌರ್ಯ ಪ್ರತಾಪ್. ಎಸ್, ನೀವ್ಯಾರು? ಪ್ರೈವೇಟ್ ನಂಬರ್ ಅಂತ ಬಂದಾಗ್ಲೇ ನೀನು ಅರ್ಥ ಮಾಡ್ಕೋಬೇಕು. ನಾನು ಕಳ್ಳರ ಜೊತೆ ಹೇಡಿಗಳ ಜೊತೆ ಮಾತಾಡಲ್ಲ. ವೇಟ್ ವೇಟ್ ವೇಟ್, ಈ ಕಾಲ್ ನಿನಗೆ ತುಂಬಾ ತುಂಬಾ ಇಂಪಾರ್ಟೆಂಟ್. ಕಟ್ ಮಾಡಿದ್ರೆ ನಷ್ಟ ಆಗುತ್ತೆ. ನಾನು ಅಪರಿಚಿತರ ಜೊತೆ ಬಿಸ್ನೆಸ್ ಮಾಡಲ್ಲ. ನೀನೊಂದು ರಹಸ್ಯನ ತಿಳ್ಕೋಬೇಕು ಅನ್ಕೋತಿದ್ಯಾ. ಅದು ನಿಮ್ಗೆ ಹೇಗೆ ಗೊತ್ತು? ನಿನಗ್ ಗೊತ್ತಿಲ್ದೇ ಇರೋ ಎಷ್ಟೋ ವಿಷಯಗಳು ನನಗ್ ಗೊತ್ತು. ನಿನ್ನ ಹತ್ರ ನಿನ್ ಹೆಂಡತಿ ಬಾಮೈದ ಕೆಲವು ವಿಷಯಗಳನ್ನ ಮುಚ್ಚಿಟ್ಟಿದ್ದಾರೆ. ನೀವೆಲ್ರೂ ಸೇರಿ ದೇವಿಪುರಕ್ಕೆ ಹೋಗಿದ್ರಿ. ಅಲ್ಲಿ ಎತ್ತು ಅಟ್ಯಾಕ್ ಮಾಡ್ತು, ಹಾವು ಹಿಂಬಾಲಿಸ್ಕೊಂಡ್ ಬಂತು. ದೇವಿಪುರ ದೇವಸ್ಥಾನದಲ್ಲಿ ಒಂದ್ ರಾತ್ರಿ ಎಲ್ಲ ಇದ್ರಿ. ಆಮೇಲೆ ಮಹೇಶ್ವರಕ್ಕೆ ಹೋದ್ರಿ. ಅಲ್ಲಿಂದ ಹಟಕೇಶ್ವರಕ್ಕೆ ಹೋದ್ರಿ. ಈ ದೇವಸ್ಥಾನಕ್ಕೆಲ್ಲ ಯಾಕೆ ಹೋದ್ರಿ ಅಂತ ಗೊತ್ತಾ? ಗೊತ್ತಿಲ್ಲ. ಆ ವಿಷಯನ ತಿಳ್ಕೋಬೇಕು ಅಂತ ಇದ್ದೀನಿ. ತಪ್ಪದೇನೆ ನೀವು ತಿಳ್ಕೋಬೇಕು.